Now the idea of doing e-endoscopy is to give women doctors. See, we are about 40,000 gynecologists all over India. And in 40,000 gynecologists, when you say gynecologists, it is the woman's field. So among them, very few endoscopic surgeons were there when I became an endoscopic surgeon 20 years back. We were hardly about 500, 600 all over India or even lesser. But today there are about 8,000 endoscopic surgeons among these 40 to 45,000 gynecologists. This is basically because more and more women are taking endoscopy. Women career. Now the biological clock and the career clock clashes. So, yenagittu hinde many women thought it was a surgeon's forte to do endoscopy. Surgeons na kariyoru. But when I learned this 25 years back, I had to go to a different country and learn. Whereas iga yenagide, prati city there are training centers. Training centers have increased. PG ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈಗಲ್ ಅಂತ ಏನಂದ್ರೆ ಜಸ್ಟ್ ಟು ಇನ್ಸ್ಪೈರ್ ಪೋಸ್ಟ್ ಗ್ರಾಜುಯೇಷನ್ ಅಲ್ಲೇ ಅವ್ರು ನೋಡ್ತಾರೆ ಓ ಎಂಡೋಸ್ಕೋಪಿಕ್ ಸರ್ಜರೀಸ್ ನಾವು ಮಾಡ್ಬೋದು ನಾವು ಕಲಿಬೋದು ಸೊ ಆಚೆ ಬರ್ತಿದ್ದಂಗೆ ದೇ ಜಾಯಿನ್ ಫಾರ್ ಫೆಲೋಶಿಪ್ ಅಂದರೆ 3 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ 1.5 years ರಾಜೀವ್ ಗಾಂಧಿದು ಫೆಲೋಶಿಪ್ ಇದೆ ಸೊ ಅದು ಎಂಡೋಸ್ಕೋಪಿಲಿ ಮಾಡಿ ದೇ ಆರ್ ಬಿಕಮಿಂಗ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಈ ಎಂಡೋಸ್ಕೋಪಿ ಅಂದರೆ ಒಂದು ಹೆಂಗಸು ಸೊ ಈ ಎಂಡೋಸ್ಕೋಪಿ ಅಂದರೆ ಲೇಡಿ ಸರ್ಜನ್ಸ್ ಮಾಡೋವಂಥ ಒಂದು ಕಾನ್ಫರೆನ್ಸ್ ಇದು ಲೈವ್ ಸರ್ಜರೀಸು ನಾವು ಈ ಕಾನ್ಫರೆನ್ಸ್ ನಾವು ಬೆಂಗಳೂರಲ್ಲಿ ITC ಗಾರ್ಡೇನಿಯಲ್ಲಿ 4th, 5th and 6th ಅಕ್ಟೋಬರ್ ಮಾಡ್ತಾ ಇದ್ದೀವಿ. ಇಂಡಿಯಾದ ಎಲ್ಲ ಕಡೆಯಿಂದ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಬರ್ತಾ ಇದ್ದಾರೆ ಟು ಆಪರೇಟ್ ಲೈವ್ ಆನ್ 5th ಅಂದರೆ 5ನೇ ತಾರೀಕು ಬಂದು ಲೈವ್ ಸರ್ಜರೀಸ್ ಮಾಡ್ತಾ ಇದ್ದಾರೆ. ಇದ್ರ ಇಂಟೆನ್ಷನ್ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಗೈನಕಾಲಜಿಸ್ಟ್ಗೂ ಆಮೇಲೆ ಹೆಂಗಸರಿಗೆ ಎಂಡೋಸ್ಕೋಪಿಕ್ ಸರ್ಜರಿಯಿಂದ ವುಮೆನ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಯಾಕೆಂದರೆ ಇದರಿಂದ ತುಂಬ ಅಡ್ವಾಂಟೇಜು. ಸೇಮ್ ವೇ ನಾವು ಗೈನಕಾಲಜಿಸ್ಟು ಮೋರ್ ಆ್ಯಂಡ್ ಮೋರ್ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಬರಬೇಕು ಈ ಫೀಲ್ಡಲ್ಲಿ ಟ್ರೈನ್ ಆಗಬೇಕು ಅನ್ನೋ ಇಂಟೆನ್ಷನಿಂದ ಇದು 4th ಎಡಿಷನ್ ಆಫ್ ದಿಸ್ ಕಾನ್ಫರೆನ್ಸ್ ಅಂದರೆ 4ನೇ ಸರಿ ನಾವು ಮಾಡ್ತಾಯಿದ್ದೀವಿ ಈ ಕಾನ್ಫರೆನ್ಸ್ನ. ಇದು ಬೆಂಗಳೂರಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದ್ದಿದ್ದು 2ನೇ ಸರಿ. 2022 ಕೂಡ ಮಾಡಿದ್ವಿ, ಈಗ 2024 ಮಾಡ್ತಾ ಇದ್ದೀವಿ. ಇದನ್ನ ನಮ್ಮ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದು ಕಾನ್ಫರೆನ್ಸ್ ನಡೀತಾ ಇರೋದು ITC ಗಾರ್ಡೇನಿಯಾ ಹೋಟೆಲಲ್ಲಿ. ಲೈವ್ ಸರ್ಜರೀಸ್ ಆಗೋದು ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಅಲ್ಲಿ ಸರ್ಜರೀಸ್ ಮಾಡಿ ಇದಕ್ಕೆ ರಿಲೇ ಮಾಡ್ತಾ ಇದ್ದೀವಿ ITC ಗಾರ್ಡೇನಿಯಾ. 3 ದಿನ. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ ಆ್ಯಂಡ್ ಏನೇ ಆದ್ರೂ ನಿಮಗೆ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಳ್ಳಿ.